ಜನತಾದಳ ಅಧಿಕಾರಕ್ಕೆ ಬರುತ್ತೆ. ಹೆಗಡೆ ಅವ್ರ ಮೇಲೆ ಚಪ್ಪಲಿ ಅಡ್ಡಿ ಬೀಳುತ್ತೆ. ಅವತ್ತು ಬಿ ರಾಜೇಂದ್ರ ಪಕ್ಕದಲ್ಲಿದ್ದಿದ್ರೆ ದೇವೇಗೌಡರ ಸಾಹಸನೆ ಮಾಡ್ತಾ ಇರಲಿಲ್ಲ. 1989ರಲ್ಲಿ ಅವತ್ತಿನ ಚುನಾವಣೆಯಲ್ಲಿ ಅವರ ನಾಮಪತ್ರ ತಿರಸ್ಕೃತವಾಗುತ್ತೆ. ಅವತ್ತು ರಾಜೇಂದ್ರ ನಾಮಪತ್ರ ತಿರಸ್ಕೃತವಾದಾಗ ಸಹಜವಾಗಿ ಎ ಆರ್ ಕೃಷ್ಣಮೂರ್ತಿಯವರು ಅಲ್ಲಿಗೆ ರಾಜಕೀಯ ವೇದಿಕೆಗೆ ಬರ್ತಾರೆ. ಅವತ್ತು ಇಡೀ ಜನತಾ ಪಕ್ಷದ ಸರ್ಕಾರದ ಎಲ್ಲ ಸಚಿವರು ಎಲ್ಲರೂ ಅಧಿಕಾರವನ್ನು ಕಳ್ಕೊತಾರೆ. ರಾಮವಿಲಾಸ್ ಪಾಸ್ವಾನ್ರವರಿಗೂ ರಾಜೇಂದ್ರ ಬಗ್ಗೆ ಬಹಳ ಅಭಿಮಾನ ಇರುತ್ತೆ. ಅವರನ್ನು ರಾಜ್ಯಪಾಲರಾಗಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ಒಂದೇ ಅವಧಿಯಲ್ಲಿ, ಅಂದರೆ 5 ವರ್ಷದ ಅವಧಿಯಲ್ಲಿ 3 ಬಾರಿ 3 ರಾಜ್ಯಗಳ ರಾಜ್ಯಪಾಲರಾಗಿ ಕೆಲಸ ನಿರ್ವಹಿಸುವ ಒಂದು ಅವಕಾಶ ಬಿ ರಾಜೇಂದ್ರ ದೊರಕುತ್ತೆ. ಹಿಮಾಚಲ ರಾಜಭವನ ಕನ್ನಡಿಗರಿಗೆ ಮುಕ್ತವಾಗಿತ್ತು ಅಂತ. ಖಾನಾಪುರದ ಪೊಲೀಸ್ ಸ್ಟೇಷನಲ್ಲಿ ಮರಾಠಿಯಲ್ಲಿ ಬೋರ್ಡ್ ಇರುತ್ತೆ. ಇವತ್ತು ಪಬ್ಲಿಕ್ ಸ್ಕ್ರೀನಿಂಗ್ ಆಗಬೇಕು ಕನ್ನಡ ಫಿಲಮ್ಮು, ನಾನು ನೋಡ್ಬೇಕು ಅದನ್ನು ಅಂತ ಆದೇಶ ಮಾಡ್ತಾರೆ. ರಾಜ್ಯಪಾಲ ಹೇಳಿದ್ಮೇಲೆ ಇಲ್ಲ ಹಾಕಾಗುತ್ತಾ. ಕಡೆಗೆ ಕೇರಳದ ಮುಖ್ಯಮಂತ್ರಿ ಕರುಣಾಕರನ್ ಅವರು ಅದನ್ನು ಅರೇಂಜ್ ಮಾಡ್ತಾರೆ. ಮರಾಠಿ ಬೋರ್ಡ್ ಇರ್ಬೋದು, ಕನ್ನಡದಲ್ಲಿ ಬೋರ್ಡ್ ಹಾಕಬೇಕು, ಬೋರ್ಡ್ ಹಾಕ್ಸಿದ್ರೆ ಒಳಗೆ ಬರ್ತೀನಿ, ಇಲ್ಲಿ ಬರೋದಿಲ್ಲ ನಾನು ಅಂತಂತಾರೆ. ಇದು ನಿಮ್ಮನ್ನೆಲ್ಲ ಸಸ್ಪೆಂಡ್ ಮಾಡ್ತೀನಿ ಅಂತಾರೆ ಅಲ್ಲಿ ಪೊಲೀಸ್ನವರಿಗೆ. ಅವರೇನಂತಾರೆ, ರಾಜಕಾರಣ ಕರ್ನಾಟಕ ರಾಜಕಾರಣದ ಚೊಕ್ಕ ಚಿನ್ನ ರಾಚಯ್ಯ ಅಂತಂತಾರೆ. ರಾಚಯ್ಯ ಯಾಕೆ ರಾಷ್ಟ್ರಪತಿ ಆಗಬಾರ್ದು ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಕರ್ನಾಟಕದಿಂದ ಬಂದ ಮೊದಲ ರಾಷ್ಟ್ರಪತಿಯಾಗಿ ರಾಜೇಂದ್ರರು ನಿಯುಕ್ತಗೊಳ್ತಿದ್ರು. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು. ಹಾಗೆಯೇ 87-88ರಲ್ಲಿ ಅಧಿಕಾರದ ಒಂದು ಹಸ್ತಾಂತರದ ಪ್ರಶ್ನೆ ಬರುತ್ತೆ. ರಾಮಕೃಷ್ಣ ಹೆಗಡೆ ಅವಧಿಯಲ್ಲಿ ಅವರು ಟೆಲಿಫೋನ್ ಕದ್ದಾಲಿಕೆ ಹಗರಣದಲ್ಲಿ ರಾಜೀನಾಮೆ ಕೊಡುವಂಥ ಪ್ರಸಂಗ ಬರುತ್ತೆ. ಆ ಸಮಯದಲ್ಲಿ ಸಹಜವಾಗಿ ಗೃಹ ಸಚಿವರು ಮತ್ತು ನಂಬರ್ 2 ಆಗಿದ್ದ ರಾಜೇಂದ್ರರು ಮುಖ್ಯಮಂತ್ರಿ ಆಗುವ ನಿರೀಕ್ಷೆ ಇಡೀ ಕರ್ನಾಟಕಕ್ಕೆ ಇರುತ್ತೆ. ಆದರೆ ಆ ಸಮಯದಲ್ಲಿ ರಾಮಕೃಷ್ಣ ಹೆಗಡೆಯವರು ಅಷ್ಟು ವರ್ಷ ರಾಜೇಂದ್ರನ ಬಳಸ್ಕೊಂಡಿರ್ತಾರೆ ಅವರು. ಯಾಕಂದರೆ ಹೆಗಡೆಯವರಿಂದ ರಾಜೇಂದ್ರಿಗೆ ಅನುಕೂಲ ಆಗಿಲ್ಲ, ರಾಜೇಂದ್ರವರಿಂದ ಹೆಗಡೆಯವ್ರಿಗೆ ಭಾಳ ಅನುಕೂಲ ಆಗಿರುತ್ತೆ. ಅವರ ಸರ್ಕಾರಕ್ಕೆ ಕಾವಲುಗಾರನ ಕೆಲಸ ಮಾಡಿರ್ತಾರೆ ಅವರು. ಅಂತಹ ರಾಜೇಂದ್ರರಿಗೆ ಆ ಸಮಯದಲ್ಲಿ ಅವರು ಕಡೆಯ ಹಂತದಲ್ಲಿ ಅವರು ರಿವರ್ಸ್ ಆಗ್ತಾರೆ. ರಿವರ್ಸ್ ಆಗಿ ಅವತ್ತು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗ್ತಾರೆ. ಅವರಿಗೆಲ್ಲಿ ಉತ್ತರ ಕರ್ನಾಟಕದ ಒಂದು ಸಮುದಾಯ ನನ್ನ ಕೈ ಬಿಟ್ಬಿಡ್ತು ಅನ್ನೋ ಆತಂಕದಲ್ಲಿ ಬೊಮ್ಮಾಯಿಯವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ರಾಜೇಂದ್ರವರಿಗೆ ಮುಖ್ಯಮಂತ್ರಿ ಆಗೋ ಅವಕಾಶ ಅಲ್ಲಿ ತಪ್ಪೋಗುತ್ತೆ. ಅವತ್ತು ದೇವೇಗೌಡರು ಮುಖ್ಯಮಂತ್ರಿ ಆಗೋ ಸನ್ನಿವೇಶ ಬರುತ್ತೆ. ರಾಜೇಂದ್ರ ಇದ್ದರೆ ಏನಾಗುತ್ತೆ, ಇಲ್ದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾಯಿದ್ದೀನಿ. ಹೆಗಡೆಯವರಿಗೆ ರಾಜೇಂದ್ರ ಇದ್ದಾಗ ಹೆಗಡೆಯವರು ಬಲಿಷ್ಠರಾಗಿರ್ತಾರೆ. ರಾಜೇಂದ್ರ ರಾಜ್ಯಪಾಲರಾಗಿ ಹಿಮಾಚಲ ಪ್ರದೇಶಕ್ಕೂ ಕೇರಳಕ್ಕೂ ಹೊರಟೋದಾಗ ಒಂದು ರೀತಿಯಲ್ಲಿ ಹೆಗಡೆ ಅವರಿಗೆ ಜೊತೆಲಿ ಯಾರು ಇಲ್ಲದರೋ ಅಂತ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಇದರ ಒಂದು ಪ್ರತಿಫಲನೆ 94ರಲ್ಲಿ ಎಫೆಕ್ಟ್ ಆಗುತ್ತೆ. 94ರಲ್ಲಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಬಂದಾಗ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಪ್ರಶ್ನೆ ಬಂದಾಗ ಹೆಗಡೆ ಅವರು ಮತ್ತೆ ತಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡೋಕ್ಕೆ ಹೊರಡ್ತಾರೆ. ಆ ಸಮಯದಲ್ಲಿ ನಿಮಗೆಲ್ಲ ಗೊತ್ತು, ಅವತ್ತು ಹೆಗಡೆ ಅವ್ರ ಮೇಲೆ ಚಪ್ಪಲಿ ಅಡ್ಡಿ ಬೀಳುತ್ತೆ. ಅವತ್ತು ಇದೇ ದೇವೇಗೌಡರ ಕಡೆಯಿಂದ ಚಪ್ಪಲಿ ಅಡ್ಡಿ ಬೀಳುತ್ತೆ. ಅದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯ. ಅವತ್ತು ಬಿ ರಾಜೇಂದ್ರ ಪಕ್ಕದಲ್ಲಿದ್ದಿದ್ರೆ ದೇವೇಗೌಡರ ಸಾಹಸನೆ ಮಾಡ್ತಾ ಇರಲಿಲ್ಲ. ಯಾಕಂದರೆ ದೇವೇಗೌಡರಿಗೆ ರಾಜೇಂದ್ರ ಬಗ್ಗೆ ಒಂದು ಅವ್ಯಕ್ತವಾದ ಭಯ ಇತ್ತು ಅವತ್ತಿಂದಲೂ. ಆ ರಾಜೇಂದ್ರ ಇದ್ದಿದ್ರೆ ಏನಾಗುತ್ತೆ ಅನ್ನೋದನ್ನು ಹೆಗಡೆ ಅವತ್ತು ಅನುಭವಿಸ್ತಾರೆ. ಅವತ್ತು ಒಂದು ಅವಮಾನಕಾರಿ ರೀತಿಯಾಗಿ ಹೆಗಡೆ ಅವರು ನಿರ್ಗಮನ ಮಾಡಬೇಕಾಗಿ ಬರುತ್ತೆ. ಅಂತ ಒಂದು ಇದು ರಾಜೇಂದ್ರಗೆ ಆ ಶಕ್ತಿ ಇತ್ತು. ಹೆಗಡೆ ಅವ್ರನ್ನ ಕಾಪಾಡಿದ್ರು ಎಲ್ಲ ಕಡೆಯಿಂದಲೂ. ಬಟ್ ಅದನ್ನು ಹೆಗಡೆ ಅವರು ರಾಜೇಂದ್ರಗೆ ಒಂದು ಒಳ್ಳೆಯ ಸ್ಥಾನ ಕೊಟ್ಬಿಟ್ಟಿದ್ರೆ ಇತಿಹಾಸದಲ್ಲಿ ದಾಖಲಾಗ್ತಾಯಿದ್ರು. ಇದೊಂದು ಕರ್ನಾಟಕದ ರಾಜಕೀಯದಲ್ಲಿ ಒಂದು ಮಹಾನ್ ಘಟನೆ. ಅವತ್ತು ರಾಜೇಂದ್ರ ಇಲ್ಲದಿದ್ದರೆ ಏನಾಗುತ್ತೆ, ಆ ಶೂನ್ಯ ಹೆಗಡೆಯವ್ರನ್ನ ಭಾಳ ತೀವ್ರ ಕಡೆ. ಯಾಕಂದರೆ ಅವ್ರಿಗೆ ಸಪೋರ್ಟ್ ಕೊಡೋರು ಯಾರೂ ಇಲ್ಲ. ಅವತ್ತು ಯಾವ ಜಾತಿಯವರು ಇರಲಿಲ್ಲ. ವೀರಾಜ ಒಬ್ಬರು ಇದ್ದಿದ್ದರೆ ಅವತ್ತು ಹೆಗಡೆ ಅವ್ರನ್ನ ಯಾರೂ ಅಲರ್ಸೋಕ್ಕಾಗ್ತಿರಲಿಲ್ಲ. ಅವತ್ತು ವೀರಾಜೇಂದ್ರ ನೆಮ್ಮದಿಯಾಗಿ ರಾಜಭವನದಲ್ಲಿರ್ತಾರೆ. ಇಲ್ಲಿ ಹೆಗಡೆಯವರು ಆ ಒಂದು ರಾಜೇಂದ್ರ ಇಲ್ಲದಿರೋ ಸ್ಥಿತಿನ ಅವರು ಅನುಭವಿಸ್ತಾರೆ. ಅವತ್ತು ದೇವೇಗೌಡರ ಕಡೆಯಿಂದ ಅವರಿಗೆ ಏಟುಗಳು ಬೀಳುತ್ತೆ, ಚಪ್ಪಲಿ ಏಟು ಬೀಳುವಂಥ ಒಂದು ಹೀನಾಯ ಸನ್ನಿವೇಶ ಬರುತ್ತೆ. ಇದು ಆವಾಗ ರಾಜೇಂದ್ರ ಬೇರೆ ಏನು ಅಂತ ಅವತ್ತು ಅವ್ರಿಗೆ ಅರ್ಥವಾಗುತ್ತೆ. 1989ರಲ್ಲಿ ಅವರ ರಾಜಕಾರಣ ಒಂದು ಗೌರವದ ಅಂತ್ಯವನ್ನು ಕಾಣುತ್ತೆ. ಯಾವ ಸಂತೆ ಮರಳಿ ಅವರನ್ನು ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೆ ಏರಿಸಿತೋ ಅದೇ ಸಂತೆ ಮರಳಿಯಲ್ಲಿ ಅವರ ನಾಮಪತ್ರ ತಿರಸ್ಕೃತವಾಗುತ್ತೆ. 1989ರಲ್ಲಿ ಅವತ್ತಿನ ಚುನಾವಣೆಯಲ್ಲಿ ಅವರ ನಾಮಪತ್ರ ತಿರಸ್ಕೃತವಾಗುತ್ತೆ. ಕಾರಣ ಅವರು ನಾಮಪತ್ರದಲ್ಲಿ ಅವರ ತಂದೆ ಹೆಸರು ಹಾಕಿರಲ್ಲ. ಅದು ತಿರಸ್ಕೃತ. ಅವತ್ತು ಜನತಾದಳ ಅಧ್ಯಕ್ಷರಾಗಿರ್ತಾರೆ ಅವರು. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಅವತ್ತು ಆರೋಗ್ಯ ಸರಿ ಇರಲ್ಲ. ಅದರಿಂದ ಏನೋ ಕಾಟಾಚಾರಕ್ಕೆ ನಾಮಪತ್ರ ಹಾಕಿರ್ತಾರೆ ಅವರು. ಜೊತೆಯಲ್ಲಿ ಎ ಆರ್ ಕೃಷ್ಣಮೂರ್ತಿಯವರು ಡಮ್ಮಿ ಕ್ಯಾಂಡಿಡೇಟ್ ಆಗಿರ್ತಾರೆ. ಅವತ್ತು ರಾಜ್ಯದ ನಾಮಪತ್ರ ತಿರಸ್ಕೃತವಾದಾಗ ಸಹಜವಾಗಿ ಎ ಆರ್ ಕೃಷ್ಣಮೂರ್ತಿಯವರು ಅಲ್ಲಿಗೆ ರಾಜಕೀಯ ವೇದಿಕೆಗೆ ಬರ್ತಾರೆ. ಅವತ್ತು ಅವರೇ ಕ್ಯಾಂಡಿಡೇಟ್ ಆಗ್ತಾರೆ. ಬಟ್ 89ರಲ್ಲಿ ಅವರು ಸೋಲ್ತಾರೆ. ಎ ಆರ್ ಕೃಷ್ಣಮೂರ್ತಿಯವರು ಕೆ ಸಿದ್ದಯ್ಯ ಅಂತ ಒಬ್ಬ ಸಾಮಾನ್ಯ ದಲಿತ ನಾಯಕ, ಅವ್ರನ್ನ ಸೋಲಿಸ್ತಾರೆ. ಇದಕ್ಕೆ 20,000 ಪ್ರಚಂಡ ಬಹುಮತಗಳಿಂದ ಸಿದ್ದಯ್ಯನವರು ಸಂತೆ ಮರಳಿನಿಂದ ಆಯ್ಕೆ ಆಗ್ತಾರೆ. ಇದು ಅವರ ರಾಜಕೀಯದಲ್ಲಿ ನಡೆದ ಒಂದು ಘಟನೆ. ಅವರ ನಾಮಪತ್ರ ತಿರಸ್ಕಾರವಾಯಿತು ಅವತ್ತು. ಹಾಗೆ 89ರಲ್ಲಿ ಅವತ್ತು ಇಡೀ ಜನತಾ ಪಕ್ಷದ ಸರ್ಕಾರದ ಎಲ್ಲ ಸಚಿವರು ಎಲ್ಲರೂ ಅಧಿಕಾರವನ್ನು ಕಳ್ಕೊತಾರೆ.
ಅದು ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಕಾಂಗ್ರೆಸ್ಗೆ 183 ಜನ ಶಾಸಕರ ದೈತ್ಯ ಬಹುಮತ ಬರುತ್ತೆ ಅವತ್ತು ಎಲ್ಲ ರಾಮಕೃಷ್ಣ ಹೆಗಡೆ ಆದಿಯಾಗಿ ದೇವೇಗೌಡರಾಗಲಿ, ಪಟೇಲ್ ಆಗಲಿ, ಸಿದ್ದರಾಮಯ್ಯ, ಬೊಮ್ಮಾಯಿ, MP ಪಟೇಲ್, MP ಪ್ರಕಾಶ್ ಎಲ್ಲರೂ ಅವತ್ತು ಸೋಲನ್ನು ಕಂಡಿರ್ತಾರೆ ಅವತ್ತು. ಆ ಸಮಯದಲ್ಲಿ ರಾಜ್ಯದ ಎಲೆಕ್ಷನ್ ನಿಂತಿರಲ್ಲ, ನಾವು ಬರೋ ತಿರಸ್ಕಾರ ಆಯ್ತು ಅಂತ ಹೇಳಿದ್ನಲ್ಲ, ಹಾಗೆ ಅವರು ಸೋತಂಗವಲ್ಲ ಗೆದ್ದಂಗಲ್ಲ ಆ ಸ್ಥಿತಿಯಲ್ಲಿ ಇರ್ತಾರೆ ಅವತ್ತು. ಆ ಸಮಯದಲ್ಲಿ 89ರಲ್ಲಿ VP ಸಿಂಗ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಬಂದಾಗ ರಾಮ್ವಿಲಾಸ್ ಪಾಸ್ವಾನ್ ಅವತ್ತು ಕೇಂದ್ರದ ಸಾಮಾಜಿಕ ನ್ಯಾಯದ ಮಂತ್ರಿ ಆಗ್ತಾರೆ, ಸಮಾಜ ಕಲ್ಯಾಣ ಮಂತ್ರಿಯಾಗಿ ಅವರು ಅಧಿಕಾರ ತಗೋತಾರೆ. ರಾಮ್ವಿಲಾಸ್ ಪಾಸ್ವಾನ್ರವ್ರಿಗೂ ರಾಜಚಂದ್ರ ಬಗ್ಗೆ ಬಹಳ ಅಭಿಮಾನ ಇರುತ್ತೆ. ಅವರನ್ನು ರಾಜ್ಯಪಾಲರಾಗಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ರಾಜ್ಯಪಾಲರಾಗಿ ಆಯ್ಕೆ ಮಾಡಿ ಅವ್ರನ್ನ ಹಿಮಾಚಲ ಪ್ರದೇಶಕ್ಕೆ ಅವ್ರನ್ನ ನಿಯುಕ್ತಿಗೊಳಿಸ್ತಾರೆ. ಅದು ರಾಜಕಾರಣದ ಒಂದು ಗೌರವವಾದ ಒಂದು ಪ್ರಾರಂಭ ಅವರಿಗೆ ರಾಜಕಾರಣಿಗೆ. ಏಕೆಂದರೆ ರಾಜಕಾರಣದಲ್ಲಿ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯಾಗಿ ರಾಜತಾಂತ್ರಿಕ ಹುದ್ದೆಗೆ ಸಂವಿಧಾನದ ಮುಖ್ಯಸ್ಥರು ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದ್ರು ಆ ಸಂವಿಧಾನದ ಮುಖ್ಯಸ್ಥರಾಗಿ ಒಬ್ಬ ದಲಿತ, ನಮ್ಮ ಈ ಭಾಗದ ದಲಿತ ಅಲ್ಲಿಗೆ ಆಯ್ಕೆ ಆಗ್ತಾರೆ. ಅವರು ಹಿಮಾಚಲ ಪ್ರದೇಶ ರಾಜ್ಯಪಾಲರಾಗಿ 89ರಲ್ಲಿ ಅಲ್ಲಿಗೆ ಅವರು ಅಧಿಕಾರ ತಗೋತಾರೆ. ಹಿಮಾಚಲ ಪ್ರದೇಶ ಆಗುತ್ತೆ. ನೆಕ್ಸ್ಟು ಅಲ್ಲಿ ಆರೋಗ್ಯ ಅವ್ರಿಗೆ ಚಳಿಯಿಂದಾಗಿ ಅವ್ರಿಗೆ ಆಸ್ತಮಾ ಪೇಷಂಟ್ ಅವರು. ಆ ಆಸ್ತಮಾ ಉಸಿರಾಟಕ್ಕೆ ತೊಂದರೆ ಆದಾಗ ಅವರು ಅಲ್ಲಿಂದ ಕೇರಳಕ್ಕೆ, ಇಲ್ಲಿ ಒಂದು ಬಿಸಿ ಪ್ರದೇಶ, ಕೇರಳಕ್ಕೆ ಅವರು ವರ್ಗಾವಣೆ ಪಡ್ಕೋತಾರೆ. ಕೇರಳದಿಂದ ಅವರಿಗೆ ಹೆಚ್ಚುವರಿಯಾಗಿ ಗೋವಾದ ರಾಜ್ಯಪಾಲರಾಗೂ ಕೆಲಸ ನಿರ್ವಹಿಸೋ ಒಟ್ಲಿ ಒಂದೇ ಅವಧಿಯಲ್ಲಿ, ಅಂದರೆ 5 ವರ್ಷದ ಅವಧಿಯಲ್ಲಿ 3 ರಾಜ್ಯಗಳ ರಾಜ್ಯಪಾಲರಾಗಿ ಕೆಲಸ ನಿರ್ವಹಿಸುವ ಒಂದು ಅವಕಾಶ ಬೀರಾಚಂದ್ರ ದೊರಕುತ್ತೆ. ಇವತ್ತು ಒಂದು ರಾಜ್ಯದಲ್ಲಿ ಜವಾಬ್ದಾರಿ ನಡೆಸೋದೇ ಕಷ್ಟ, ಅಂತಲ್ಲಿ 3 ರಾಜ್ಯಗಳಿಗೆ ರಾಜ್ಯಪಾಲರಾಗಿ ಅವರು ಆಯ್ಕೆ ಆಗ್ತಾರೆ. ಈ ಸಂದರ್ಭದಲ್ಲಿ ಆ ರಾಜತಾಂತ್ರಿಕ ಹುದ್ದೆಯನ್ನು ಬಹಳ ಸಮರ್ಥವಾಗಿ ನಿರ್ವಹಿಸ್ತಾರೆ. ನಾನು ಇನ್ನೊಂದು ಮಾತು ಹೇಳಬೇಕು ಅಂತಂದರೆ, ರಾಜಚಂದ್ರವರು ಹಿಮಾಚಲ ಪ್ರದೇಶ ರಾಜ್ಯಪಾಲರಾಗಿದ್ದಾಗ ಪ್ರಜಾವಾಣಿಯಲ್ಲಿ ಒಂದು ವರದಿ ಬಂದಿತ್ತು. ಹಿಮಾಚಲ ರಾಜಭವನ ಕನ್ನಡಿಗರಿಗೆ ಮುಕ್ತವಾಗಿತ್ತು ಅಂತ. ಎಲ್ಲ ಅಲ್ಲಿದ್ದ ಕನ್ನಡಿಗರು ಅಷ್ಟೂ ಜನವೂ ಅಲ್ಲಿಗೆ ಹೋಗಿ ರಾಜಚಂದ್ರನ ಕಂಡು ಮಾತಾಡ್ಸ್ಕೊಂಡು ಬರ್ತಾರೆ. ರಾಜಭವನದ ಒಂದು ಆನಂದವನ್ನು ಸವಿತಾರೆ ಅಲ್ಲಿ. ಹಾಗೆಯೇ ಕೇರಳದಲ್ಲಿ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳ ಚಿತ್ರೋತ್ಸವ ನಡೆಯುತ್ತೆ. ಚಿತ್ರೋತ್ಸವ ನಡೆದಾಗ ಅಮಿತಾಬ್ ಬಚ್ಚನ್ ಅವರ ಹೆಂಡತಿ ಜಯಾ ಬಚ್ಚನ್ ಅದಕ್ಕೆ ಅಧ್ಯಕ್ಷೆ. ಅವರು ಇಡೀ ಪ್ರಪಂಚದ ಎಲ್ಲ ಚಿತ್ರಗಳನ್ನ ಅಲ್ಲಿ ಒಂದು ಎಕ್ಸಿಬಿಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿ ಏನಾಗುತ್ತೆ, ಕನ್ನಡದ ಚುಕ್ಕಿ ಚಂದ್ರಮಾನ ಚಿತ್ರವನ್ನು ತಿರಸ್ಕಾರ ಮಾಡ್ತಾರೆ. ಅದನ್ನು ಪಬ್ಲಿಕ್ ಎಕ್ಸಿಬಿಷನ್ಗೆ ಅವಕಾಶ ಕೊಡೋದಿಲ್ಲ. ಆ ಸಮಯದಲ್ಲಿ ಚುಕ್ಕಿ ಚಂದ್ರಮಾನ ನಿರ್ದೇಶಕ ನಂಜುಂಡೇಗೌಡ ಅಂತ ಅವ್ರಿಗೆ ಜ್ಞಾಪಕ ಬರುತ್ತೆ, ಕೇರಳದಲ್ಲಿ ರಾಜಚಂದ್ರ ರಾಜ್ಯಪಾಲರಾಗಿದ್ದಾರೆ, ಅವ್ರನ್ನ ಯಾಕೆ ನೋಡಬಾರ್ದು ಅಂತ ಹೋಗ್ತಾರೆ. ರಾಜಚಂದ್ರ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಬನ್ನಿ ಅಂತ ಕರೀತಾರೆ. ಏನು ಸಮಸ್ಯೆ ಅಂತ ಹೇಳಿದ್ರೆ, ಈ ಥರ ಆಗಿದೆ, ನಮ್ಮ ಕನ್ನಡ ಚಿತ್ರಕ್ಕೆ ಅವಕಾಶ ಕೊಟ್ಟಿಲ್ಲ, ದಯವಿಟ್ಟು ನೀವು ಹೇಳಿದ್ದನ್ನು ಅವಕಾಶ ಕೊಡಿಸ್ಬೇಕು ಅಂದಾಗ ತಕ್ಷಣ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ, ಅವರು ಕೇರಳದ ಮುಖ್ಯಮಂತ್ರಿಗೆ ಇವತ್ತು ಪಬ್ಲಿಕ್ ಸ್ಕ್ರೀನಿಂಗ್ ಆಗಬೇಕು ಕನ್ನಡ ಫಿಲಮ್ಮು, ನಾನು ನೋಡ್ಬೇಕು ಅದನ್ನು ಅಂತ ಆದೇಶ ಮಾಡ್ತಾರೆ. ರಾಜ್ಯಪಾಲ ಹೇಳಿದ್ಮೇಲೆ ಇಲ್ಲ ಹಾಕಾಗುತ್ತಾ, ಕಡೆಗೆ ಕೇರಳದ ಮುಖ್ಯಮಂತ್ರಿ ಕರುಣಾಕರನ್ ಅವರು ಅದನ್ನು ಅರೇಂಜ್ ಮಾಡ್ತಾರೆ. ತಿರುವನಂತಪುರದ ಒಂದು ದೊಡ್ಡ ಒಂದು ಪಬ್ಲಿಕ್ ವ್ಯೂಯಿಂಗ್ 50,000 ಜನ ಕೂತ್ಕೊಳ್ಳೋ ಜಾಗ ಅದು. ಆ ಜಾಗದಲ್ಲಿ ಕನ್ನಡದ ಚುಕ್ಕಿ ಚಂದ್ರಮ್ಮ ಅಲ್ಲಿ ಸ್ಕ್ರೀನ್ ಆಗುತ್ತೆ ಅದು. ಯಾಕಂದರೆ ರಾಜಚಂದ್ರ ಇದ್ದ ಕನ್ನಡ ಪ್ರೇಮಕ್ಕೆ ಒಂದು ಸಾಕ್ಷಿ ಇದು. ಇದ್ದಾರೆ ಕನ್ನಡ ಪ್ರೇಮಕ್ಕೆ ಒಂದು ಸಾಕ್ಷಿ ಇದು. ಖಾನಾಪುರದಕ್ಕೆ ಹೋಗಿರ್ತಾರೆ, ಮಹಾರಾಷ್ಟ್ರ ಖಾನಾಪುರಕ್ಕೆ ಗೃಹ ಸಚಿವರಾಗಿ ಹೋಗ್ತಾರೆ. ಖಾನಾಪುರದ ಪೊಲೀಸ್ ಸ್ಟೇಷನಲ್ಲಿ ಮರಾಠಿಯಲ್ಲಿ ಬೋರ್ಡ್ ಇರುತ್ತೆ. ಖಾನಾಪುರ ಬೆಳಗಾಂ ಬಾರ್ಡರಲ್ಲಿ ಆ ಖಾನಾಪುರದ ಬೋರ್ಡ್ ನೋಡ್ಬಿಟ್ಟು ಅವ್ರು ಅಂತಾರೆ, ಮರಾಠಿ ಬೋರ್ಡ್ನ, ಈ ಬೋರ್ಡ್ ಫಸ್ಟ್ ಕಿತ್ತಾಕಿ ಆಮೇಲೆ ಒಳಗೆ ಬರ್ತೀನಿ ನಾನು ಅಂತಂತಾರೆ. ಮರಾಠಿ ಬೋರ್ಡ್ ಇರ್ಬೋದು, ಕನ್ನಡದಲ್ಲಿ ಬೋರ್ಡ್ ಹಾಕ್ಬೇಕು, ಬೋರ್ಡ್ ಹಾಕ್ಸಿದ್ರೆ ಒಳಗೆ ಬರ್ತೀನಿ, ಇಲ್ಲಿ ಬರೋದಿಲ್ಲ ನಾನು ಅಂತಂತಾರೆ. ಇದು ನಿಮ್ಮನ್ನೆಲ್ಲ ಸಸ್ಪೆಂಡ್ ಮಾಡ್ತೀನಿ ಅಂತಾರೆ ಅಲ್ಲಿ ಪೊಲೀಸ್ನವ್ರಿಗೆ. ತಕ್ಷಣ ಬೋರ್ಡ್ನ ತೆಗೆದಾಕಿ ಇಮ್ಮಿಡಿಯೇಟಾಗಿ ಒಂದು ಕನ್ನಡ ಬೋರ್ಡ್ನ ಹಾಕಿ ಬಟ್ ಯಾಕಂದರೆ ಅವರಲ್ಲಿ ಒಳಗಿದ್ದ ಕನ್ನಡ ಪ್ರೇಮದ ಬಗ್ಗೆ ನಾನು ಹೇಳ್ತಾ ಇರ್ತೀನಿ ನಿಮಗೆ. ಅವ್ರು ಎಲ್ಲೇ ಹೋದರೂ ಕನ್ನಡದ ಬಗ್ಗೆ ಒಂದು ಕಾಳಜಿ ತೋರಿಸ್ತಾ ಇರ್ತಾರೆ ಅವರು ಬೀರಾಚಂದ್ರವರು. ಅದು ಸುಮಾರು ಕಡೆ ವ್ಯಕ್ತವಾಗಿದೆ ಅದು. ಹಾಗೆಯೇ 89ರಲ್ಲಿ ಅವರು ರಾಜ್ಯಪಾಲರ ನೇಮಕ ಆಗ್ತಾರೆ. ನೇಮಕ ಆದಾಗ ಅವ್ರಿಗೊಂದು ಅಭಿನಂದನಾ ಸಮಾರಂಭ ಬೆಂಗಳೂರಲ್ಲಿ ನಡೆಯುತ್ತೆ. ನಿಜಲಿಂಗಪ್ಪನವರು ಅದರ ಅಧ್ಯಕ್ಷತೆ. ಅವರು ಒಂದು ಮಾತು ಹೇಳ್ತಾರೆ. ಆ ಮಾತು ರಾಜೇಂದ್ರರ ಇಡೀ ರಾಜಕೀಯ ಜೀವನಕ್ಕೆ ಕೊಟ್ಟ ಒಂದು ಚಿನ್ನದ ಮೆರುಗವತ್ತು. ಅವರೇನಂತಾರೆ, ಕರ್ನಾಟಕ ರಾಜಕಾರಣದ ಚೊಕ್ಕ ಚಿನ್ನ ರಾಚಯ್ಯ ಅಂತಂತಾರೆ. ಬಹುಶಃ ಅಂಥ ಮಾತು ನಿಜಲಿಂಗಪ್ಪನಂತ ಮುತ್ಸದೆ. ಯಾಕಂದರೆ ಅವರು AICC ಅಧ್ಯಕ್ಷರಾಗಿದ್ದರು, ರಾಷ್ಟ್ರಪತಿ ಅಭ್ಯರ್ಥಿ ಆಗುವ ಒಂದು ಸನ್ನಿವೇಶ ಅವ್ರಿಗಿತ್ತು. ಅಂತಹ ವ್ಯಕ್ತಿ ಆ ರಾಜಚಂದ್ರ ಬಗ್ಗೆ ತುಂಬು ಕಂಠದ ಒಂದು ಮಾತು ಹೇಳ್ತಾರೆ, ನಮ್ಮ ರಾಜಕಾರಣದ ಚೊಕ್ಕ ಚಿನ್ನ ರಾಜಚಂದ್ರವರು, ಆ ಚಿನ್ನಕ್ಕೆ ಒಳ್ಳೆಯ ಬೆಲೆ ಸಿಕ್ಕಿದೆ ಇವತ್ತು ಅನ್ನೋ ಮಾತನ್ನು ರಾಜಚಂದ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಬಹುಶಃ ಅದು ಇತಿಹಾಸದಲ್ಲಿ ದಾಖಲಾದ ಒಂದು ಹೆಸರು ಅದು, ಚೊಕ್ಕ ಚಿನ್ನ ಅಂತ. ಆ ಸಮಯದಲ್ಲಿ ಅವರಿಗೆ ಹಿರಿಯ ನಾಯಕರಿಗೆ ಹೆಸರಿಡಬಾರ್ದು, ಹಿರಿಯ ನಾಯಕರಿಗೆ ಫೋನ್ ಮಾಡ್ತಾರೆ. ಈ ಥರ ಹಿಮಾಚಲ ಪ್ರದೇಶ ರಾಜ್ಯಪಾಲರು ಮಾಡಿದ್ದಾರೆ, ನಿಮ್ಮ ಒಂದು ಹಾರೈಕೆ ಬೇಕು ಅಂತಂದಾಗ ಅವರು ಒಂದು ಮಾತು ಹೇಳ್ತಾರೆ, ಅಲ್ಲಿಂದ ಕೈಲಾಸ ಭಾಳ ಹತ್ತಿರ ಅಂತ ಅಂದ್ಬಿಟ್ಟು. ಹೊಟ್ಟೆವ್ರಿ ಮಾತದು. ಅಲ್ಲಿಂದ ಕೈಲಾಸ ಭಾಳ ಹತ್ತಿರ ಅಂದರೆ ಹೋಗಿ ಬನ್ನಿ ಅಂತಂತಾರೆ. ಬಟ್ ರಾಜ್ಯದಲ್ಲಿ ಎಲ್ಲ ಒಂದು ಎಡತಗಳನ್ನು ನಿವಾರಣೆ ಮಾಡಿಕೊಂಡು 5 ವರ್ಷದ ಒಂದು ಸಂಪೂರ್ಣವಾದ ರಾಜ್ಯಪಾಲ ಜೀವನ ನಡೆಸ್ತಾರೆ. ಇದಕ್ಕಿಂತ ಹೆಚ್ಚಾಗಿ
93ರಲ್ಲಿ ದಲಿತ ರಾಷ್ಟ್ರಪತಿ ಬೇಕು ಅನ್ನೋ ಒಂದು ಕೂಗು ಹೇಳುತ್ತೆ ಎಲ್ಲ ಕಡೆ. ಯಾಕಂದರೆ ಅಲ್ಲಿವರೆಗೆ ರಾಷ್ಟ್ರಪತಿ ಆಗಿದ್ದವರು ಅಲ್ಪಸಂಖ್ಯಾತರಾಗಿರ್ತಾರೆ, ಹಿಂದುಳಿದವರು ಆಗಿರ್ತಾರೆ, ಬ್ರಾಹ್ಮಣರಾಗಿರ್ತಾರೆ. ಆ ಸಮಯ ದಲಿತರು ಯಾರು ರಾಷ್ಟ್ರಪತಿಗಳಾಗಿರಲ್ಲ. ದಲಿತ ರಾಷ್ಟ್ರಪತಿ ಆಗಬೇಕು ಅನ್ನೋ ಒಂದು ಕೂಗು ಹೇಳುತ್ತೆ ಎಲ್ಲ ಕಡೆ. ಅದೊಂದು ಸಮಗ್ರ ಭಾರತದ ಒಂದು ಒಕ್ಕರಲ್ಲದು. ಆ ದಲಿತ ರಾಷ್ಟ್ರಪತಿ ಆಗಬೇಕು ಅಂತ ಕೂಗಿದ್ದಾಗ ಸಹಜವಾಗಿ ರಾಜಚೈನವರ ಅತ್ತ ಮುಖ ಹೊರಳುತ್ತೆ ಎಲ್ಲರಿಗೂ. ರಾಜಚೈ ಯಾಕೆ ರಾಷ್ಟ್ರಪತಿ ಆಗಬಾರ್ದು ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಬಟ್ ರಾಜಚೈನವ್ರಿಗೆ ಏನಂದರೆ ಹೆಲ್ತ್ ಸಮಸ್ಯೆ ಅವತ್ತು ಅವ್ರಿಗೆ 60-65 ವರ್ಷ ಆಗಿದೆ, 70 ವರ್ಷ ಹತ್ತು ಬಂದಿರ್ತಾರೆ ಅವರು. ಆ ಸಮಯದಲ್ಲಿ ಅವರು ರಾಜ್ಯಸಭೆ ಉಪರಾಷ್ಟ್ರಪತಿ ಆಗಬೇಕು, ಉಪರಾಷ್ಟ್ರಪತಿಯಾಗಿ ನಂತರ ರಾಷ್ಟ್ರಪತಿ ಆಗಬೇಕು. ಇದು ಅವತ್ತಿನ ಒಂದು ಸಂಪ್ರದಾಯ. ಅವತ್ತು ಉಪರಾಷ್ಟ್ರಪತಿಯಾಗಿ ರಾಜ್ಯಸಭೆಯ ಕಲಾಪಗಳನ್ನು ನಿರ್ವಹಿಸೋಕ್ಕೆ ನನಗೆ ಶಕ್ತಿ ಇಲ್ಲ, ನನ್ನ ಆರೋಗ್ಯ ಪರ್ಮಿಟ್ ಮಾಡಲ್ಲ, ಅದಕ್ಕಿಂತ ಹೆಚ್ಚಿಗೆ ಡೆಲ್ಲಿ ಹವೆ ನನಗೆ ಹೋಗೋದಿಲ್ಲ ಅನ್ನೋ ಮಾತನ್ನು ಅವರು ಹೇಳಿ ಅದನ್ನು ನಯವಾಗಿ ತಿರಸ್ಕಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ KR ನಾರಾಯಣನ್ ಅವರು ಅವತ್ತು ಉಪರಾಷ್ಟ್ರಪತಿಯಾಗಿ ನಂತರ ರಾಷ್ಟ್ರಪತಿ ಆಗ್ತಾರೆ. ರಾಜಚೈನವರು ಓಕೆ ಅಂತ ಹೇಳಿದರೆ ಈ ದೇಶಕ್ಕೆ ಕರ್ನಾಟಕದಿಂದ ಬಂದ ಮೊದಲ, ಇವತ್ತು ಸಹ ಕರ್ನಾಟಕಕ್ಕೆ ರಾಷ್ಟ್ರಪತಿ ಸ್ಥಾನ ಸಿಕ್ಕಿಲ್ಲ. ಕರ್ನಾಟಕದಿಂದ ಬಂದ ಮೊದಲ ರಾಷ್ಟ್ರಪತಿಯಾಗಿ ರಾಜಚೈನವರು ನಿಯುಕ್ತಗೊಳ್ತಿದ್ರು. ಆ ಒಂದು ಅವಕಾಶ ನಮ್ಮ ಕ್ಷೇತ್ರಕ್ಕೆ ದೊರಕ್ತಾ ಇತ್ತು ಅವತ್ತು. ಯಾಕಂದರೆ ರಾಜಕಾರಣದ ಎಲ್ಲ ಹುದ್ದೆಗಳು ನಿಭಾಯಿಸೋರು, ರಾಷ್ಟ್ರಪತಿ ನಿಭಾಯಿಸೋಕ್ಕೆ ಕಷ್ಟ ಆಗ್ತಿರಲಿಲ್ಲ ಅವ್ರಿಗೆ. ಅದು ಅಂಥ ಅನುಭವ ಅವ್ರಿಗಿತ್ತು ಅವ್ರಿಗೆ. ಆ ಅನುಭವದಿಂದ ಅವರು ಏನು ಬೇಕಾದ್ರೂ ಎಂಥ ಒಂದು ಜವಾಬ್ದಾರಿ ನಿರ್ವಹಿಸೋ ಶಕ್ತಿ ಅವ್ರಿಗಿತ್ತು. ಯಾಕಂದರೆ ಅವರೊಬ್ಬ ಮುತ್ಸದ್ದಿ ರಾಜಕಾರಣಿ, ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಸಮರ್ಥ ಆಡಳಿತಗಾರ ಅವರು. ತಮ್ಮ ಆಡಳಿತ ಮುಖಾಂತರ ಕರ್ನಾಟಕಕ್ಕೆ ಹಲವು ಸುಧಾರಣೆಗಳು ತಂದವರು ಬಿ ರಾಜಚೈನವರನ್ನೇ. ಇದನ್ನು ನಾವು ಅವ್ರನ್ನ ಸ್ಮರಿಸ್ಕೊಳ್ಳಲೇಬೇಕು. ಕ್ಷೇತ್ರದ ಅಭಿವೃದ್ಧಿ ಬಂದಾಗ ಚಾಮರಾಜನಗರವನ್ನು ಒಂದು ಸಮರ್ಥವಾಗಿ ಮುಂದಕ್ಕೆ ತಂದವರು ಬಿ ರಾಜಚೈನವರೇ. ಅವರು ಶಿಕ್ಷಣ ಸಚಿವರಾಗಿದ್ದಾಗ ಇಲ್ಲಿಗೆ ಪಾಲಿಟೆಕ್ನಿಕ್ ಕಾಲೇಜ್ ಮಂಜೂರು ಮಾಡ್ತಾರೆ. ಅವತ್ತು ಇಲ್ಲ ನಮ್ಮ ಒಂದು ಛತ್ರದಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಶುರು ಆಗುತ್ತೆ. ನಂತರ ನಂಜನಗೂಡು ರಸ್ತೆಯಲ್ಲಿ ಜಾಗವನ್ನು ಸರ್ಕಾರ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಅಕ್ವೈರ್ ಮಾಡ್ಕೊಂಡು ಅಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಆರಂಭವಾಗುತ್ತೆ. ಆ ಪಾಲಿಟೆಕ್ನಿಕ್ ಕಾಲೇಜ್ 84-85ರಲ್ಲಿ ಆರಂಭ ಆಗಿದ್ದು ಇವತ್ತು 40 ವರ್ಷ ಆಗ್ತಾ ಬಂತದ್ದು. 40 ವರ್ಷದಲ್ಲಿ ಸಾವಿರಾರು ಜನಕ್ಕೆ ಅದೊಂದು ಭವ್ಯ ಭವಿಷ್ಯವನ್ನು ಕೊಟ್ಟಿದೆ. ಪಾಲಿಟೆಕ್ನಿಕ್ ಕಾಲೇಜು ನೆಕ್ಸ್ಟು ಇಂಜಿನಿಯರಿಂಗ್ ಕಾಲೇಜಿಗೆ ಅದೇ ಕಾರಣ ಆಗುತ್ತೆ ಅದು. ಯಾಕಂದರೆ ರಾಜಚೈನವರ ದೂರದೃಷ್ಟಿ ಹೇಗಿತ್ತು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಅವರು ಎಜುಕೇಷನ್ನ ಚಾಮರಾಜನಗರವನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸ್ಬೇಕು ಅನ್ನೋ ಒಂದು ಮನಸ್ಸು ಅವರಲ್ಲಿತ್ತು ಅವ್ರಿಗೆ. ಅದಕ್ಕೆ ಮೊದಲು ಈ ಭಾಗದಲ್ಲಿ ಹೈಸ್ಕೂಲ್ ಕಾಲೇಜುಗಳೇ ಭಾಳ ಅಪರೂಪ. ಚಾಮರಾಜನಗರದ ವಿಚಾರಕ್ಕೆ ಬಂದಾಗ ಇಲ್ಲಿದ್ದಿದ್ದೆ ಒಂದು 2-3 ಹೈಸ್ಕೂಲು, ಒಂದು ಖಾಸಗಿ ಹೈಸ್ಕೂಲು, 2-3 ಇದು ಗೌರ್ಮೆಂಟ್ ಹೈಸ್ಕೂಲ್ಗಳಿತ್ತು. ಹಾಗೆ ಕಾಲೇಜುಗಳು ಒಂದೇ ಒಂದು ಕಾಲೇಜ್ ಇದ್ದು. ಈ ಸಂದರ್ಭದಲ್ಲಿ ಚಾಮರಾಜನಗರಕ್ಕೆ ಈ ಸುತ್ತಮುತ್ತಲ ಹೋಬಳಿ ಕೇಂದ್ರಗಳಲ್ಲಿ ಒಂದೊಂದು ಹೈಸ್ಕೂಲು, ಒಂದೊಂದು ಕಾಲೇಜುಗಳನ್ನ ಮಂಜೂರು ಮಾಡೋದ್ರ ಮೂಲಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸ ದೊರಕಂತ ಮಾಡಿದವರು ರಾಜಚೈನವರನ್ನೇ. ಇವತ್ತು ಚಾಮರಾಜನಗರ ಚಂದ್ರಕೋಡಿಗೆ ಹೋಗಿ, ಹರವೆಗೆ ಹೋಗಿ, ಅಥವಾ ಸಂತೆಮರಳಿಗೆ ಹೋಗಿ, ಕಾಗಲ್ವಾಡಿಗೆ ಹೋಗಿ, ಎಲ್ಲ ಕಡೆನೂ ನಿಮಗೆ ಹೈಸ್ಕೂಲ್ ಇದೆ, ಒಂದು ಪ್ರಥಮ ದರ್ಜೆ ಕಾಲೇಜ್ ಇದೆ. ಇದೆಲ್ಲ ಅದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಸಚಿವರಾಗಿದ್ದಾಗ ಚಾಮರಾಜನಗರದ ಆಸ್ಪತ್ರೆ ಒಂದು ಹಳೆಯ ಒಂದು ಕಟ್ಟಡದಲ್ಲಿತ್ತು. ಯಾವುದೋ ಒಂದು ಹಳೆದ ಒಂದು 50-60 ವರ್ಷ ಹಳೆ ಕಟ್ಟಡದಿತ್ತು. ಅದು ಸುಣ್ಣ ಮಣ್ಣು ಕಾಣ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಆರೋಗ್ಯ ಸಚಿವರಾಗಿದ್ದಾಗ ಅದಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಡ್ತಾರೆ. ಅವತ್ತು ಕೊಟ್ಟು ಅದನ್ನು ಒಂದು ಆಸ್ಪತ್ರೆನ ಮೇಲ್ದರ್ಜೆಗೆ ಇರಿಸ್ತಾರೆ. ಮೇಲ್ದರ್ಜೆಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗುವಂತೆ ಮಾಡ್ತಾರೆ. ಅವತ್ತು ಅವರು ಮನಸ್ಸು ಮಾಡಿದ್ದಿಂದ ಇವತ್ತು ಚಾಮರಾಜನಗರ ಒಂದು ದೊಡ್ಡ ಆಸ್ಪತ್ರೆ ನಿರ್ಮಾಣ ಆಗಿದೆ ಎಡಬೇಟದ ತಪ್ಪಲಲ್ಲಿ. ಅದಕ್ಕೆಲ್ಲ ಮೂಲ ಕಾರಣ ಬಿ ರಾಜಚೈನವರೇ. ಪಕ್ಕದಲ್ಲಿ ಒಂದು ಆಸ್ಪತ್ರೆ ಆಯಿತು, ಅದು ಬೇರೆ ಮಾತು. ಬಟ್ ಈಗ ಅದು ದೊಡ್ಡದಾಗಿ ಅಭಿವೃದ್ಧಿ ಆಗ್ಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಬಿ ರಾಜಚೈನವರೇ. ಆಸ್ಪತ್ರೆ ನೋಡಿದಾಗ ಹೆಂಗೆ ಅನಿಸುತ್ತೆ, ಹಾಗೆ ರೇಷ್ಮೆ ಇಲಾಖೆಯ ಕಟ್ಟಡ ನೋಡಿದಾಗ ಅನಿಸುತ್ತೆ. ಅದಕ್ಕಿಂತ ಹೆಚ್ಚಾಗಿ ಅವರು ಮುಂದೆ ಇದು ಜಿಲ್ಲಾ ಕೇಂದ್ರ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅವತ್ತೇ RTO ಕಚೇರಿ ನಿಲ್ತಿರ್ತಾರೆ, DYSP ಆಫೀಸ್ ಬರ್ತಾರೆ. ಇದೆಲ್ಲ 40 ವರ್ಷ ಮಾತನಾಡ್ತಾರೆ. ನಾನು ಇವತ್ತು ಮಾತಲ್ಲ, 40 ವರ್ಷ ಹಿಂದಿನ ಮಾತುಗಳು ಹೇಳ್ತಾ ಇರೋದು. ಅವತ್ತು DYSP ಕಚೇರಿ, DYSP ಅಂದರೆ ಏನಂತ ಗೊತ್ತಿರೋ ನಮಗೆ. ಇದ್ದಿದೆ ಒಂದು ಪೊಲೀಸ್ ಸ್ಟೇಷನ್ನು, ಒಂದು ಸರ್ಕಲ್ ಇನ್ಸ್ಪೆಕ್ಟರ್, ಇಷ್ಟೇ ಇದ್ದಿದೆ ನಮಗೆ. DYSP ಅಂದರೆ ಯಾರಂತ ಗೊತ್ತಿರಲಿಲ್ಲ. ಆಗೆಲ್ಲ ಹೋದರೆ ನಂಜನಗೂಡಿಗೆ ಬರಬೇಕಾಗಿಲ್ಲ, ಮೈಸೂರಿಗೆ ಬರಬೇಕಾಗಿದ್ದವರು. ಆ ಚಾಮರಾಜನಗರ DYSP ಕಚೇರಿ ಮಾಡೋದು ಅವರೇನೆ. ಹಾಗೆಯೇ ಚಾಮರಾಜನಗರಕ್ಕೆ ಹಲವಾರು RDO ಕಚೇರಿನ ಮೈಸೂರಿಗೆ ಹೋಗ್ಬೇಕಾಯಿತು. ಮೈಸೂರಲ್ಲಿ ಲೈಸೆನ್ಸ್ ತೊಗೊಂಡ್ಬರ್ಬೇಕು, DL ತೊಗೊಬರ್ಬೇಕಾಯಿತು. ಇದೆಲ್ಲ ಮನಗಂಡು ಇಲ್ಲಿ ಚಾಮರಾಜನಗರದಲ್ಲಿ ನಂಜನಗೂಡು ರಸ್ತೆಯಲ್ಲಿ ಮೊದಲು RDO ಕಚೇರಿ ಶುರು ಮಾಡಿದ್ದೆ ಬಿ ರಾಜಚೈನವರೇ. ಇದೆಲ್ಲ ಕಾನ್ಸೆಪ್ಟ್ ಯಾಕಿತ್ತು ಅಂತಂದರೆ ಅವರು ಇದನ್ನು ಮುಂದೆ ಅದನ್ನು ಒಂದು ಜಿಲ್ಲಾ ಕೇಂದ್ರ ಆಗಲಿ ಒಂದು ಸ್ವರೂಪ ಬರಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಹಂತವಾಗಿ ತರ್ತಾರೆ ಅವರು. ಇಲ್ಲಿಗೆ ಸರ್ಕಾರಿ ಕಚೇರಿಗಳು ಹಂತವಾಗಿ ಚಾಮರಾಜನಗರಕ್ಕೆ ಬರುತ್ತೆ. ಆ ಬಂದ ಒಂದು ಪ್ರಯೋಜನ ಮುಂದೆ ಜಿಲ್ಲಾ ಕೇಂದ್ರ ಆದಾಗ ನಮ್ಗೆ ಅಷ್ಟು ಹೊರೆ ಕಾಣಲ್ಲ ಅದು. ಯಾಕಂದ್ರೆ ಆಲ್ರೆಡಿ ಅದು ಕೆಲಸಗಳು ಸುಮಾರು ಆಗೋಗಿರುತ್ತೆ. ಆಮೇಲೆ ಜಿಲ್ಲಾ ಭವನ ಆಗುತ್ತೆ, ಅದೆಲ್ಲ ಮುಂದಿನ ಮಾತದು. ಬಟ್ ಅದಕ್ಕೆ ಮುಂಚೆ ಸಣ್ಣ ಪುಟ್ಟ ಕಚೇರಿಗಳಲ್ಲಿ ಚಾಮರಾಜನಗರ ಬಂದಿರುತ್ತೆ. ಇವತ್ತು ಆ ಒಂದು ಕಚೇರಿ ನೋಡಿದಾಗ ಅನಿಸುತ್ತೆ ಇದೆಲ್ಲ ಬಿ ರಾಜಚೈನವರ ಕೊಡುಗೆ ಅಂತ. ಇವತ್ತು ಒಂದು ಹಾಂ ದಲಿತ ಧ್ವನಿ ಅನ್ನೋದನ್ನ ತಪ್ಪು ಸರ್. ಅದು ಅವರು ಸಮುದಾಯ ಎಲ್ಲ ಶೋಷಿತ ಸಮುದಾಯದ ಧ್ವನಿ ಅವರು. ನೀವು ದಲಿತ ಧ್ವನಿ, ದಲಿತ ರಾಜಕಾರಣಿ ಇರ್ಬೋದು ಅವರಷ್ಟೇ. ಇದು ಮೀಸಲು ಕ್ಷೇತ್ರದಿಂದ ಆಯ್ಕೆ ಆಗಿವರು ದಲಿತ ರಾಜಕಾರಣಿ ಆಗಿರ್ಬೋದು. ಬಟ್ ಅವರು ಚಾಮರಾಜನಗರ ವಿಚಾರಕ್ಕೆ ಬಂದಾಗ ಎಲ್ಲ ಸಮುದಾಯಕ್ಕೂ ಕೆಲಸ ಮಾಡಿದ್ದಾರೆ.
ಉದಾಹರಣೆಗೆ ಅವ್ರನ್ನ ಯಾರೋ ಒಬ್ಬರು ಅಪ್ರೋಚ್ ಮಾಡಿದಾಗ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಹೋಗ್ತೀನಿ ಒಬ್ಬ ಕೂಲಿ ಕೆಲಸನು, ಅವ್ರ ಹತ್ರ ಹೋದಾಗ ಏನು ಮಾಡ್ತೀಯಪ್ಪ ಅಂದರೆ ಇಲ್ಲಿ ಲಾರಿಗೆ ಮೂಟೆ ತಕ್ಕ ಕೆಲಸ ನನಗೆ ಅಂತಾನೆ. ಸರಿ ಬಾ ಇಲ್ಲಿ ಮತ್ತು ಒಂದು ಚೀಟಿ ಬರ್ಕೊಡ್ತಾರೆ, ಈತನಿಗೆ ಸೂಕ್ತವಾದ ಉದ್ಯೋಗವನ್ನು ಕೊಡುವುದು ಅಂತ. ಒಂದು ಚೀಟಿ, ವೈಟ್ ಚೀಟಿ ಅಷ್ಟೇ, ಇನ್ನೇನಿಲ್ಲ. ಇದನ್ನು ತೊಗೊಂಡೋಗಿ ಸಿರಿಕಲ್ಚರ್ ಆಫೀಸ್ಗೆ ಕೊಡೋದು ಅಂತಾರೆ. ಕೊಡ್ತಾರೆ. ಕೊಟ್ಟ ತಕ್ಷಣ ಅವ್ನಿಗೆ ಡಿ ಗ್ರೂಪ್ ಎಂಪ್ಲಾಯ್ ಆಗ್ತಾನೆ. ಇವತ್ತು ಅವ್ರ ಕುಟುಂಬ ಪೆನ್ಷನ್ ತಗೋತಾ ಇದೆ ಇವತ್ತು. ಅದಕ್ಕೆ ಕಾರಣ ಬಿರಿಯಾಚಂದ್ರ. ಇಂಥ ಹಲವಾರು ಕೆಲಸಗಳು ಮಾಡಿದ್ದಾರೆ ಅವರು. ಬೆಲೆ ಇತ್ತು ಅವತ್ತು. ಅವರೇ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ರಾಜಚಂದ್ರನೇ. ಚಾಮರಾಜನಗರದಲ್ಲಿ ನೀವು ಇನ್ನೊಂದು ಅವ್ರ ಪ್ರಾಮಾಣಿಕತೆ ಅಂತ ಹೇಳಬೇಕು ಅಂತಂದರೆ DLRC ಮಾಡ್ತಾರೆ. ಶಿಕ್ಷಕರನ್ನ ಆಯ್ಕೆ ಮಾಡೋಕ್ಕೆ ಒಂದು ಸಮಿತಿ ಮಾಡ್ತಾರೆ. ಅಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಂತ ಒಂದು ಕೂಗು ಬರುತ್ತೆ. ಆಗ ಹೆಗ್ಡೆ ಅವ್ರ ಕ್ಯಾಬಿನೆಟ್ ಎಜುಕೇಷನ್ ಮಿನಿಸ್ಟರು ಭ್ರಷ್ಟಾಚಾರ ನಡೀತಿದೆ ಇಲ್ಲಿ ಹಾಗೆ ಹೀಗೆ ಅಂತ ಕೂಗಿದಾಗ ತಕ್ಷಣ ಏನು ಮಾಡ್ತಾರೆ, ಎಲ್ಲ ಕಮಿಟಿಗಳನ್ನು ವಿಸರ್ಜನೆ ಮಾಡ್ಬಿಡ್ತಾರೆ. ಯಾವತ್ತಿಲ್ಲಿ ಕೆ ಸಿ ರಂಗೇಂದ್ರ ಅಧ್ಯಕ್ಷ ಆಗಿರ್ತಾರೆ. ಅದಕ್ಕೆ ಅವರ ಆಪ್ತರವರು ಎಲ್ಲ ಕಮಿಟಿ ವಿಸರ್ಜನೆ ಮಾಡ್ತಾರೆ. ಶಿಕ್ಷಕರ ಆಯ್ಕೆಗೆ ಪಾರದರ್ಶಕ ಆಗಿರಬೇಕು, ಇದರಲ್ಲಿ ಯಾವುದೇ ಭ್ರಷ್ಟಾಚಾರ, ನನಗೆ ಆ ಭ್ರಷ್ಟಾಚಾರ ನನಗೆ ಆಗಲ್ಲ ಅಂತ. ಇಲ್ಲಿವರೆಗೂ ಇಷ್ಟು 40 ವರ್ಷ ಸಚಿವರಾಗಿದ್ರಲ್ಲ ಅವರು, ಒಂದು ದಿನ ಒಂದು ಆರೋಪನ ಅವ್ರು ತೊಗೊಂಡಿಲ್ಲ ಇಲ್ಲಿವರೆಗೂ. ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು ಬೀರಾಚಯ್ಯನವರು. ಲಂಚ ಪ್ರಶ್ನೆ ಆಗಲ್ಲ. ಲಂಚ ಹತ್ರಕ್ಕೆ ಬರ್ತಿಲ್ಲ ಅವ್ರ ಹತ್ರಕ್ಕೆ. ಭ್ರಷ್ಟಾಚಾರ ಆಗ್ತಿಲ್ಲ ಅವ್ರಿಗೇನು ಜನಕ್ಕೆ ಕೆಲಸ ಮಾಡಬೇಕು. ಅವ್ರಿಗೆ ಅಂಥ ಆ ಒಂದು ಪ್ರಾಮಾಣಿಕತೆ ಅವ್ರನ್ನ ಮೇಲೆ ಕರ್ಕೊಂಡೋಯ್ತು ಅಷ್ಟೇ. ಇದು ಒಂದು ಇತಿಹಾಸ. ಇದು ಇವತ್ತು ಬಂದವರೆಲ್ಲ ತಕ್ಷಣ ಭ್ರಷ್ಟಾಚಾರ ಮಾಡಬೇಕು ಅಂತ ಹೊರಡ್ತಾರೆ ಇವತ್ತು. ಆದರೆ 40 ವರ್ಷ ರಾಜಕಾರಣ ಮಾಡೋ ಆಚೆ ಒಂದೇ ಒಂದು ಭ್ರಷ್ಟಾಚಾರ ಆರೋಪ ಬರಲಿವಲ್ಲ ಅವ್ರ ಮೇಲೆ. ಯಾಕಂದ್ರೆ ಹೆಗ್ಡೆ ಅವ್ರ ಮೇಲೆ ಬಂತು, ಎಲ್ಲರ ಮೇಲೆ ಬಂತು ಆರೋಪಗಳು. ಅದು ರಾಜಚಂದ್ರ ಮೇಲೆ ಇವತ್ತು ರಾಜಚಂದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಬಾಯಿ ತೊಳ್ಕೊಂಡು ಮಾತಾಡ್ಬೇಕು ಅಂತಾರಲ್ಲ ಹಾಗೆ. ಅವ್ರ ಬಗ್ಗೆ ಸಣ್ಣ ಮಾತುಗಳು ಆಡಂಗಿಲ್ಲ ಅವ್ರ ಬಗ್ಗೆ, ರಾಜಚಂದ್ರ ಬಗ್ಗೆ. ಯಾಕಂದ್ರೆ ಅಷ್ಟು ಪರಿಶುದ್ಧವಾದ ಒಂದು ರಾಜಕಾರಣ ನಡೆಸ್ತಾರೆ ರಾಜಚಂದ್ರ ಅವರು. 77ರಲ್ಲಿ MP ಆಗ್ತಾರೆ ಅವರು. ಅದಕ್ಕಿಂತ ಮುಂಚೆ ಅವರು ರಾಜ್ಯಸಭಾ ಸದಸ್ಯರಾಗಿರ್ತಾರೆ ಅವರು. ದೇವರಾಜ ಅವ್ರನ್ನ ರಾಜ್ಯಸಭೆಗೆ ಕಳಿಸಿರ್ತಾರೆ ಅವರು. ಆ ಟೈಮಲ್ಲಿ ರಾಜ್ಯಸಭೆಗೆ ಸದಸ್ಯರಾಗಿದ್ದರೆ ನಾವು ಒಂದು ಋಣಕ್ಕೋಸ್ಕರ ದೇವರಾಜ ಪರ ನಿಂತ್ಕೋತಾರೆ ಅವರು. ಅವತ್ತು ಇಂದಿರಾ ಗಾಂಧಿ ಪರ ನಿಂತಿದ್ರೆ ಇತಿಹಾಸನೇ ಬೇರೆ ಆಗ್ತಾಯಿತ್ತು ಅವತ್ತು. 79ರಲ್ಲಿ ಕಾಂಗ್ರೆಸ್ 2 ಭಾಗ ಆಗುತ್ತೆ. ಚರಣ್ ಸಿಂಗ್ ಕ್ಯಾಬಿನೆಟ್ನಲ್ಲಿ ಅವರು ಉಕ್ಕು ಮತ್ತು ಗಣಿ ಖಾತೆ ಸಚಿವರಾಗ್ತಾರೆ ಅವತ್ತು. ಕೇಂದ್ರ ಸಚಿವರಾಗ್ತಾರೆ. ಅದು ಒಂದು ದಾಖಲೆ. ನಮ್ಮ ಚಾಮರಾಜನಗರಕ್ಕೆ ಮೊದಲು ಕೇಂದ್ರ ಸಚಿವರಾಗಿದ್ದೆ ಅವರೇನೆ. ನಂತರ ಶ್ರೀನಿವಾಸ ಪ್ರಭು ಆಗಿದ್ದಾರೆ, ಅದು ಬೇರೆ ಮಾತು. ಉಕ್ಕು ಮತ್ತು ಗಣಿ ಖಾತೆ ಸಚಿವರಾಗಿ ಆ ಡಿಪಾರ್ಟ್ಮೆಂಟಲ್ಲಿ ಭಾಳ ಸುಧಾರಣೆಗಳು ತರ್ತಾರೆ ಅವತ್ತು ಕೊಯಮತ್ತೂರಲ್ಲಿ ಮೋಟ್ರ್ ಫ್ಯಾಕ್ಟ್ರಿಗಳಿರುತ್ತೆ. ಯಾಕಂದರೆ ಪಂಪ್ ಸೆಟ್ ತಯಾರು ಮಾಡೋ ಫ್ಯಾಕ್ಟ್ರಿಗಳು ಕೊಯಮತ್ತೂರಲ್ಲೇ ಇರೋದು. ಅವರಿಗೆ ಉಕ್ಕಿನ ಒಂದು ಕೊರತೆ ಇರುತ್ತೆ. ಆ ಸಮಯದಲ್ಲಿ ನಮ್ಮ ತಂದೆಯವರ ಸ್ನೇಹಿತರು ಸುವರ್ಣ ರಾಮಸ್ವಾಮಿ ಅಂತ ಅವ್ರು ರಾಜಚಂದ್ರನಿಗೆ ಭಾಳ ಆಪ್ತರು. ಅವರು ಕೇಳ್ತಾರೆ, ಈ ಥರ ಆಗಿದೆ, ಸ್ವಲ್ಪ ಉಕ್ಕನ್ನು ನಮಗೆ ಸ್ಟೀಲ್ ಕೊಡಿಸ್ಬೇಕು ನೀವು ಅಂತಂದಾಗ ಇಮ್ಮಿಡಿಯೇಟಾಗಿ ವ್ಯಾಗನ್ ಗಟ್ಟಲೆ ಸ್ಟೀಲ್ನ ಕಳಿಸ್ತಾರಲ್ಲ ಈಗ ಕೊಯಮತ್ತೂರಿಗೆ. ರೈತರಿಗೆ ತೊಂದರೆ ಆಗಬಾರ್ದು ಅಂತ. ಪಂಪ್ ಸೆಟ್ ತಯಾರು ಮಾಡಿ ರೈತರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ. ಈ ಒಂದು ಕಾಲೇಜ್ ಎಷ್ಟು ಜನಕ್ಕೆ ಬರುತ್ತೆ ಇದು? ಆ ಒಂದು ಟನ್ನಿಗೆ ಇಷ್ಟು ತಗೋಬೋದಾಯ್ತಲ್ಲ ಅವತ್ತು. ಅವ್ರು ಮುರಾರ್ ಜಿಲ್ಲೆನ ವ್ಯಾಗನ್ ಗಟ್ಟಲೆ ಕಳಿಸ್ತಾರೆ ಉಕ್ಕನ್ನ. ಇಲ್ಲಿ ನಮ್ಮ ಜ್ಯೋತಿಗುಣಪುರದಲ್ಲಿ ಒಂದು ಹರಿಜನ ಸಂಘ ಅಂತ ಒಂದು ಮಾಡಿರ್ತಾರೆ. ಆ ಸಂಘಕ್ಕೆ 50 ಎಕರೆ ಜಮೀನು ಅದು ಮಂಜೂರು ಮಾಡ್ತಾರೆ. ಬಟ್ ಅದೇ ಆಮೇಲೆ ಬಂದವರು ಯಾರು ಅದನ್ನು ಬಳಕೆನೇ ಮಾಡ್ಕೊಳ್ಳಲ್ಲ ಅವರು. ಅಲ್ಲಿ ಒಂದು ಬೌದ್ಧ ವಿಹಾರ ಕಟ್ಟಬೇಕು ಅಂತ ಹೊರಡ್ತಾರೆ. ಅದೇನೋ ಸಮಸ್ಯೆ ಆಗೋದನ್ನು ಅದು ನೆನೆಗುದಿ ಬಿದ್ದಿದಾಗ ಅದೆಲ್ಲ ಬೇರೆ ಕಡೆಗೆ ಶಿಫ್ಟ್ ಆಗಿದೆ. ಅದು ಬೇರೆ ಬೇರೆ ಜನಗಳಿಗೆ ಇಂಡಿವಿಜುವಲ್ ಆಗಿ ಕೃಷಿ ಮಾಡಲಿಕ್ಕೆ ಭೂಮಿ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಅವರು. ಸುಮಾರು ಜನಕ್ಕೆ ಅವರು ಸಾಗುವಳಿ ಜಮೀನು ಕೊಟ್ಟಿದ್ದಾರೆ, ಸಾಗುವಳಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು 30 ಭಾಗ ದಲಿತರಿಗೆ ಅವಕಾಶ ಕೊಟ್ಟಿರ್ಬೋದು. ಇನ್ನು 70 ಭಾಗ ಇತರ ಸಂಘ ಉಪ್ಪಾರರಿಗೆ ಕೊಟ್ಟಿರ್ಬೋದು, ನಾಯಕರಿಗೆ ಕೊಟ್ಟಿರ್ಬೋದು. ಹಾಗೆ ಭೋವಿ ಜನಾಂಗ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಆ ಸಂಖ್ಯೆ ಹಿಂದುಳಿದವರು ಇರ್ತಾರೆ ಅವ್ರಿಗೆಲ್ಲ ಅವರೊಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ ಅವರು. ಬರೀ ದಲಿತರಿಗಂತ ಹೇಳೋದು ತಪ್ಪಾಗುತ್ತೆ. ಅವರು ದಲಿತ ಜನಾಂಗದಲ್ಲಿ ಹುಟ್ಟಿದ್ರೂ ದಲಿತರಿಗೂ ಕೆಲಸ ಮಾಡಿದ್ದಾರೆ. ಅದೇ ಸಮಯದಲ್ಲಿ ಈಕ್ವಲ್ ಆಗಿ ಇತರೆ ಕಮ್ಯುನಿಟಿಯವ್ರಿಗೂ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾವು ಗುರುತಿಸ್ಬೇಕು. ಅದನ್ನು ಅವರ ಅವಧಿಯಲ್ಲಿ ಸುಮಾರು ಜನ ರಾಜಕಾರಣಿಗಳನ್ನ ಗುರುತಿಸಿರಲ್ಲಿ ಈ ಭಾಗದಲ್ಲಿ. ಇವತ್ತು ಗುರುಸ್ವಾಮಿಯವರು ಶಾಸಕರಾಗಿದ್ದರು, ನಮ್ಮ ಸಿ ಗುರುಸ್ವಾಮಿ ಅಂತ. ಅವ್ರನ್ನ ಮೊದಲು ಜಿಲ್ಲಾ ಪಂಚಾಯತ್ ನಿಲ್ಲಿಸಿದವರು ರಾಜಚಂದ್ರರು. ಅವ್ರನ್ನ ಕೋಡಿಮನೆ ನಾಗರಾಜಪ್ಪ ಅಂತ ಇವನ್ನೆಲ್ಲ ಗುರುತಿಸಿದವರು ಬೀರಾಚಂದ್ರನೇ. ಅವತ್ತು ಲಿಂಗಾಯತ ಸಮುದಾಯದಲ್ಲೂ ಆಯ್ಕೆ ಮಾಡ್ತಾರೆ, ಉಪ್ಪಾರ ಸಮುದಾಯ ಆಯ್ಕೆ ಮಾಡ್ತಾರೆ. ಹೀಗೆ ಪ್ರತಿಯೊಂದು ಸಮುದಾಯಕ್ಕೆ ಆಯ್ಕೆ ಮಾಡಿ ಸಾಮಾಜಿಕ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಭಾವನೆ ಅವರಿರುತ್ತೆ. ಮೀಸಲು ಕ್ಷೇತ್ರ ಬಿಟ್ಟರೆ ಬೇರೆ ಕಡೆ ಎಲ್ಲ ಅಲ್ಲಿ ಆಯಾ ಭಾಗದ ಒಂದು ಪ್ರಬಲ ಸಮುದಾಯಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ರಾಜಚಂದ್ರ. ಮೀಸಲು ಕಾನೂನುಬದ್ಧ ಮೀಸಲಿರುತ್ತೆ, ಆ ಮೀಸಲು ಕೊಡಲೇಬೇಕು. ಅದನ್ನೇನು ನೀವು ತಪ್ಪಿಸೋಕ್ಕಾಗಲ್ಲ ಅದನ್ನು. ಬಟ್ ಅದನ್ನು ಬೇರೆ ಕ್ಷೇತ್ರಗಳಲ್ಲಿ ಅದಕ್ಕೆ ಅವಕಾಶವನ್ನು ರಾಜಚಂದ್ರ ಮುಕ್ತವಾಗಿ ಮಾಡಿಕೊಟ್ಟಿದ್ದಾರೆ ಅವತ್ತು. ಇವತ್ತು ಅವರಿಂದ ಬೆಳೆದ ರಾಜಕಾರಣಿಗಳು ಇವತ್ತು ಕರ್ನಾಟಕ ಚಾಮರಾಜನಗರದಲ್ಲಿ ಶ್ರೀನಿವಾಸ ಪ್ರಸಾದ್ ಅವರು ಎಂ ಪಿ ಒಂದ್ಸತಿ ಅವ್ರ ಎದುರು ಸೋತಾಗ ನಂತರದ ದಿನಗಳಲ್ಲಿ ಅವರು MP ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಬೀರಾಚಂದ್ರರು. ಅವರು ರಾಜ್ಯ ರಾಜಕಾರಣಕ್ಕೆ ಸೀಮಿತರಾಗ್ತಾರೆ. ಅವರು MP ಆಗಿದ್ದು ಒಂದೇ ಸತಿ, ರಾಜ್ಯಸಭೆಗೆ ಒಂದ್ಸತಿ, ಲೋಕಸಭೆಗೆ ಒಂದ್ಸತಿ MP ಆಗಿರ್ತಾರೆ ಅಷ್ಟೇ. ಮೊದಲ ಲೋಕಸಭೆಗೆ ಮಂತ್ರಿ ಆಗ್ತಾರೆ ಅವರು. ಅದು ಚರಣ್ ಸಿಂಗ್ ಕ್ಯಾಬಿನೆಟಲ್ಲಿ.
ಆಗ ಮೊರಾರ್ಜಿ ದೇಸಾಯಿ ಇರ್ತಾರೆ, ಅದು ಮೊರಾರ್ಜಿ ದೇಸಾಯಿಂದ ಈಚೆ ಬಂದು ಚರಣ್ ಸಿಂಗ್ ಕಾಂಗ್ರೆಸ್ ಸರ್ಕಾರ ಸಹಾಯದಿಂದ ಸರ್ಕಾರ ಮಾಡ್ತಾರೆ. ಆ ಟೈಮಲ್ಲಿ ಇವ್ರನ್ನ ದೇವರಾಜ್ ಅರಸು ಇವ್ರನ್ನ ಮಂತ್ರಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಷ್ಟೇ.